ತುಲಾರಾಶಿ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ, ಹಾಗೆ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರದವರಿಗೆ ಈ ಒಂದು ತುಲಾರಾಶಿಗೆ ಸಂಬಂಧಿಸಿರ್ತವರು ಆಗಿರ್ತಾರೆ. 2026 ಪರಾಭವನಾಮ ಸಂವತ್ಸರ ಯುಗಾದಿಯ ಫಲಾಫಲಗಳನ್ನು ತುಲಾರಾಶಿಯವರಿಗೆ ನೋಡಕ್ಕೆ ಹೋದಾಗ ಗುರು 9ರಿಂದ 10ಕ್ಕೆ ಬರ್ತಕ್ಕಂಥದ್ದು. ಹಾಗೆ ಶನಿ ಯಥಾವಿಧಿಯಾಗಿ ಷಷ್ಠ ಸ್ಥಾನದಲ್ಲಿ, ರೋಗ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ರಾಹು ಗ್ರಹ 4ರಿಂದ 5, ಹಾಗೆ ಕೇತು ಗ್ರಹ 11ರಿಂದ 10ರ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಈ ರಾಶಿಯವರಿಗೆ ಈ 2026 ಯುಗಾದಿಯ ಪರಾಭವನಾಮ ಸಂವತ್ಸರದಲ್ಲಿ ಆದಾಯ 5 ಇರುತ್ತೆ, ಖರ್ಚು 6 ಇರುತ್ತೆ. ಹಾಗೆ ಈ ಒಂದು ರಾಶಿಯವರಿಗೆ ಆರೋಗ್ಯದಲ್ಲಿ ಆರೋಗ್ಯ 7%, ಹಾಗೆ ಅನಾರೋಗ್ಯ 3% ಇರುತ್ತೆ. ಇನ್ನು ಸುಖ ದುಃಖಗಳಲ್ಲಿ ನೋಡಕ್ಕೆ ಹೋದಾಗ ತುಲಾರಾಶಿಯವರಿಗೆ ಈ ವರ್ಷ 9ರಿಂದ 3 ಅಂದರೆ 9 ಸುಖ ಇರುತ್ತೆ, 3 ದುಃಖ ಇರುತ್ತೆ. ಇದನ್ನೆಲ್ಲ ಗಮನಿಸಿ ನೋಡಕ್ಕೆ ಹೋದಾಗ ಈ ವರ್ಷ ಭಾಳಷ್ಟು ಅದೃಷ್ಟಗಳು ಕೂಡಿ ಬಂದಿರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ, ಅನೇಕ ವಿಧವಾದ ನಿಮಗೆ ಅವಕಾಶಗಳು ಕೂಡಿ ಬರುತ್ತೆ. ರೈತಾಪಿ ವರ್ಗದಾಗಿರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಥವ್ರಿಗೆಲ್ಲ ಒಳ್ಳೆಯದಾಗ್ತಕ್ಕಂಥ ಯೋಗ. ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಕೆಲವರಿಗೆ ಸರ್ಕಾರಿ ನೌಕರಿ ಸಿಗ್ತಕ್ಕಂಥದ್ದು, ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಕೂಡಿ ಬಂದಿರತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಶನಿ 6ನೇ ಮನೆ ಅಂದರೆ ಬಹಳಷ್ಟು ಶುಭ ಫಲಗಳು. ಆರೋಗ್ಯದ ವಿಷಯದಲ್ಲಿ ಎಲ್ಲೋ ಒಂದು ಭಯಂಕರವಾದ ವ್ಯಾಧಿ ನಿಮ್ಮನ್ನು ಆವರಿಸ್ಕೊಂಡಿದೆ, ಡಾಕ್ಟ್ರು ಕೂಡ ಎಲ್ಲೋ ಆತಂಕ ಪಡ್ತಾ ಇದ್ದರೂ ಕೂಡ ಅದರಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ತಂದೆ ತಾಯಿಗಳಿಂದ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಅನುಮಾನಗಳು ಈ ವರ್ಷದಲ್ಲಿ ಜಾಸ್ತಿ ಕಾಡ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಈ ವರ್ಷದಲ್ಲಿ ವಿವಾಹ ವಿಷಯಗಳಲ್ಲಿ ಮೋಸ ಹೋಗ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆಸೆ ಆಕಾಂಕ್ಷೆಗಳ ವಿಚಾರದಲ್ಲೂ ಹುಷಾರಾಗಿರಿ, ದುರಾಸೆ ಬೇಡ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಳ್ಳಿ. ಮಕ್ಕಳಿಂದ ಶುಭ ಆಗುತ್ತೆ, ತೀರ್ಥಕ್ಷೇತ್ರಗಳ ಭೇಟಿ ಆಗ್ತೀರಾ. ಈ ರಾಶಿಯವರಿಗೆ ದೈವ ಪ್ರೀತಿ ಕೂಡ ಇರತಕ್ಕಂಥದ್ದು. ಆತಂಕಗಳು ಕಡಿಮೆ ಆಗುತ್ತೆ, ಒತ್ತಡಗಳು ಕಡಿಮೆ ಆಗುತ್ತೆ, ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ, ಕಾನೂನು ವಿಷಯಗಳಲ್ಲಿ ಜಯ ಆಗುತ್ತೆ. ಹಾಗೆ ಸಂತಾನ ಯೋಗ ಇರ್ತಕ್ಕಂಥದ್ದು, ಗಂಡ ಹೆಂಡತಿಯರ ಡೈವರ್ಸ್ ಮಟ್ಟಿಗೆ ಹೋಗಿರ್ತಕ್ಕಂಥ ವಿಷಯಗಳು ಕೂಡ ಎಲ್ಲೋ ಒಂದು ಕಡೆ ಸಾತ್ವಿಕವಾಗಿ, ಎಲ್ಲೋ ಒಂದು ಕಡೆ ಸಮಾಧಾನದಿಂದ ತೀರ್ಮಾನ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ಳೋ ಯೋಗ, ಎಲ್ಲೋ ಒಂದಷ್ಟು ಭೂಮಿ ತೊಗೊಂಡು ಒಂದು ಫಾರ್ಮ್ ಹೌಸ್ ನಿರ್ಮಿಸ್ಕೊಳ್ಳೋ ಯೋಗ. ಹಾಗೆ ಬಿಲ್ಡರ್ಸ್ಗೆ ಒಳ್ಳೆಯದಾಗುತ್ತೆ, ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ ತುಂಬ ಬೇಕಾದವರ ಅನಾರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಋಣಮುಕ್ತರಾಗ್ತಕ್ಕಂಥ ಯೋಗ ಸಹ ತುಲಾರಾಶಿಯವರಿಗಿರುತ್ತೆ. ಇನ್ನು ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಇವರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಮಹಿಳಾ ನಟಿಯರಿಗೆ ಏನೋ ಒಂದು ಸರಿ ಹೀರೋಯಿನ್ಸ್ ಅಂತೇನು ಕರಿತೀವಿ, ನಟಿಯರು, ಇಂಥವರಿಗೆ ಸ್ವಲ್ಪ ಈ ಸಮಯದಲ್ಲಿ 2026 ಒಂದು ಪರಾಭವನಾಮ ಸಂವತ್ಸರದಲ್ಲಿ ಪೂರ್ಣ ಅವಕಾಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಕಸ್ಮಿಕ ರಾಜಕೀಯ ಯೋಗ, ನೀವು ಸುಮ್ಮನೆ ಇದ್ದರೂ ಕೂಡ ರಾಜಕೀಯ ಯೋಗ ನಿಮ್ಮನ್ನು ಹುಡುಕೊಂಡು ಬರ್ತಕ್ಕಂಥದ್ದು, ಸ್ಥಾನ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಒಂದು ಸಮಾಜ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಾ ಇರ್ತಕ್ಕಂಥದ್ದು. ರಾಜ್ಯದ ಮಟ್ಟಿಗೆ, ದೇಶದ ಮಟ್ಟಿಗೆ ನೀವೆಲ್ಲೋ ಒಂದು ಕಡೆ ಹೆಸರುವಾಸಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳೆಯ ದೇವಸ್ಥಾನದ ವಿಚಾರದಲ್ಲೂ ಕೂಡ ಹೆಚ್ಚು ಗಮನವನ್ನು ಕೂಡ ಕೊಡ್ತಕ್ಕಂಥ ಯೋಗ ತುಲಾರಾಶಿಯವರಿಗಿರುತ್ತೆ. ಇನ್ನು ತುಲಾರಾಶಿಯವರಿಗೆ ಈ ವರ್ಷದಲ್ಲಿ 65% ಅಷ್ಟು ಶುಭ ಫಲಗಳಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ಈ ರಾಶಿಯವರಿಗೆ, ತುಲಾರಾಶಿಯವರಿಗೆ ಶುಕ್ರವಾರ ಮತ್ತು ಸೋಮವಾರ ಬಹಳಷ್ಟು ಶುಭ ದಿನಗಳು ಕೂಡ ಈ ಒಂದು 2026 ಯುಗಾದಿಯ ಪರಾಭವನಾಮ ಸಂವತ್ಸರದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸಾಧ್ಯವಾದಷ್ಟು ಬಿಳಿ ಮತ್ತು ಗುಲಾಬಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ತುಲಾರಾಶಿಯವರು ಈ ವರ್ಷದಲ್ಲಿ ಏನು 4ರಿಂದ 5 ರಾಹು ಅಂತ ಹೇಳಿದಾಗ ಸಾಧ್ಯವಾದಷ್ಟು ಈ ವರ್ಷದಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳೋದು. ಮಂಗಳವಾರ ಒಂದು 5 ಮಂಗಳವಾರ ಆದರೂ ಘಾಟಿ ಕ್ಷೇತ್ರ ದರ್ಶನ ಇರ್ಬೋದು ಅಥವಾ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. 6 ಮತ್ತು 2 ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ತುಲಾರಾಶಿಯವರು ಈ ವರ್ಷ ಪೂರ್ತಿ ಒಂದು ಸಣ್ಣ ಮಂತ್ರ, ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ, ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹುಣ್ಣಿಮೆ ವರ್ಷದಲ್ಲಿ ಈ ಹುಣ್ಣಿಮೆಗಳು ಬಂದಂತಹ ಸಂದರ್ಭದಲ್ಲಿ ರೋಗಿಗಳಿಗೆ
ಏನಾದರೂ ಹಣ್ಣು, ಹಾಲಿರ್ಬೋದು, ಬ್ರೆಡ್ ಇರ್ಬೋದು, ಇದು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥ ಯೋಗ ಸಹ ಈ ಒಂದು ತುಲಾರಾಶಿಯವರಿಗಿರುತ್ತೆ. ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಲಕ್ಷ್ಮೀ ನಾರಸಿಂಹನ ದರ್ಶನ ಮಾಡ್ಕೊಳ್ಳಿ. ಸಾಧ್ಯವಾದರೆ ಕುಲದೇವರು, ನಿಮ್ಮ ಕುಲದೇವರೇನಿದೆ ಒಂದು ದಿನ ಅಲ್ಲಿ ಈ ವರ್ಷದಲ್ಲಿ ಒಂದು ದಿನ ಹಾಲ್ಟಿದ್ದು ಬಂದಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ.